ನಮಸ್ಕಾರಗಳು ಸ್ನೇಹಿತರೆ, ಪುನಃ ತಮ್ಮೆಲ್ಲರಿಗೂ ಸ್ವಾಗತ. ಹೊಸ ವರ್ಷ 2024ರಲ್ಲಿ LIC ತನ್ನ ಪಾಲಿಸಿದಾರರಿಗೆ ಒಂದು ಗುಡ್ ನ್ಯೂಸ್ ನೀಡಿದೆ. ಅದೇನಂತ ಹೇಳಿದ್ರೆ ಸ್ಪೆಷಲ್ ರಿವೈವಲ್ ಕ್ಯಾಂಪೇನು. ನಿಮ್ಮ ಲ್ಯಾಪ್ಸ್ ಆಗಿರುವ LIC ಪಾಲಿಸಿಗಳನ್ನ ರಿವೈವಲ್ ಮಾಡ್ಕೊಳ್ಳಿಕ್ಕೆ ಇದು ಒಂದು ಗೋಲ್ಡನ್ ಅಪಾರ್ಚುನಿಟಿ ಅಂತಾನೆ ಹೇಳ್ಬೋದು. ಇದರಲ್ಲಿ ನಿಮಗೆ ನಿಮ್ಮ ಪಾಲಿಸಿ ಮೇಲಿನ ಲೇಟ್ ಫೀ ಮೇಲೆ 30% ವರೆಗೂ ಮ್ಯಾಕ್ಸಿಮಮ್ 5000 ವರೆಗೂ ಕನ್ಸೆಷನ್ ಸಿಗುತ್ತೆ. ಈ ಸ್ಪೆಷಲ್ ರಿವೈವಲ್ ಕ್ಯಾಂಪೇನು 16/1/2024ರಿಂದ 29/2/2024 ಇರುತ್ತೆ. ಒಂದೊಮ್ಮೆ ನಿಮ್ಮ ಯಾವುದೇ LIC ಪಾಲಿಸಿ ಲ್ಯಾಪ್ಸ್ ಆಗಿದ್ರೆ ಈ ಕ್ಯಾಂಪೇನ್ ನ ಪ್ರಯೋಜನ ಪಡ್ಕೋಬಹುದು. ಮೊದಲನೇದಾಗಿ ಈ ರಿವೈವಲ್ ಕ್ಯಾಂಪೇನ್ ನ ಪ್ರಯೋಜನ ಕನ್ವೆನ್ಷನಲ್ ನಾನ್ ಯೂನಿಟ್ ಲಿಂಕ್ಡ್ ಪ್ಲಾನ್ ಮೇಲೆ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ. ಪಾಲಿಸಿ ಮಾಡಿಸಿ ಮೊದಲ 1 ವರ್ಷದ ಒಳಗಡೆನೆ ಫಸ್ಟ್ ಅನ್ಪೇಯ್ಡ್ ಪ್ರೀಮಿಯಂ ಡ್ಯೂ ಇರಬೇಕಾಗತ್ತೆ. ಹಾಗೆ ಪಾಲಿಸಿನ ರಿವೈವಲ್ ಮಾಡುವಾಗ ಫಸ್ಟ್ ಅನ್ಪೇಯ್ಡ್ ಪ್ರೀಮಿಯಂ ಡ್ಯೂ ಡೇಟ್ ಇಂದ 5 ವರ್ಷದ ಒಳಗಡೆನೆ ರಿವೈವಲ್ ಆಗಿರ್ಬೇಕಾಗತ್ತೆ. ಅದ್ರ ನಂತರ ಆದ್ರೆ ಪಾಲಿಸಿ ರಿವೈವಲ್ ಮಾಡಕ್ಕೆ ಆಗಲ್ಲ. ಹಾಗೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗೂ ಸಹ ಈ ರಿವೈವಲ್ ಕ್ಯಾಂಪೇನು ಅಪ್ಲೈ ಆಗುತ್ತೆ. ಅದರಲ್ಲಿ ಜೀವನ್ ಆರೋಗ್ಯ 904 ಪ್ಲಾನು, 905 ಕ್ಯಾನ್ಸರ್ ಕವರ್ ಪ್ಲಾನು, 906 ಆರೋಗ್ಯ ರಕ್ಷಕ್ ಪ್ಲಾನ್ ನ ರಿವೈವಲ್ ಮಾಡ್ಕೊಂಡ್ರೆ ಲೇಟ್ ಫೀ ಕನ್ಸೆಷನ್ ಸಿಗುತ್ತೆ. ಇಲ್ಲೂ ಸಹ ಸೇಮ್ ಕಂಡೀಷನ್ ಅಪ್ಲೈ ಆಗುತ್ತೆ. ಪಾಲಿಸಿ ಮಾಡಿಸಿ ವಿತಿನ್ 1 ಇಯರ್ ಪಾಲಿಸಿ ಲ್ಯಾಪ್ಸ್ ಆಗಿರ್ಬೇಕಾಗುತ್ತೆ. FEP ಡೇಟ್ ಇಂದ 5 ಇಯರ್ಸ್ ಒಳಗಡೆನೆ ರಿವೈವಲ್ ಆಗ್ಬೇಕಾಗತ್ತೆ. ಹಾಗೆ ಮೈಕ್ರೋ ಇನ್ಶೂರೆನ್ಸ್ ಪಾಲಿಸಿಗಳು ಸಹ ರಿವೈವಲ್ ಕ್ಯಾಂಪೇನ್ ನ ಬೆನಿಫಿಟ್ ನ ಪಡ್ಕೋಬಹುದು. ಇದರಲ್ಲಿ ಎಲಿಜಿಬಿಲಿಟಿ ಕಂಡೀಷನ್ ಅಂತ ಹೇಳಿದ್ರೆ ಪಾಲಿಸಿಯ ಫಸ್ಟ್ ಅನ್ಪೇಯ್ಡ್ ಪ್ರೀಮಿಯಂ ಡೇಟ್ ಇಂದ 5 ಇಯರ್ಸ್ ಒಳಗಡೆನೆ ರಿವೈವಲ್ ಆಗಬೇಕಾಗುತ್ತೆ. ಮತ್ತೆ ಇದರಲ್ಲಿ ಫಸ್ಟ್ 1 ಇಯರ್ ಒಳಗೆ ಲ್ಯಾಪ್ಸ್ ಆಗಬೇಕು ಅನ್ನುವಂತ ಕಂಡೀಷನ್ಸ್ ಇರಲ್ಲ. ಅಂದ್ರೆ 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ ಯಾವ ವರ್ಷ ಲ್ಯಾಪ್ಸ್ ಆಗಿದ್ರು ಲ್ಯಾಪ್ಸ್ ಡ್ಯೂ ಡೇಟ್ ಇಂದ 5 ಇಯರ್ಸ್ ಒಳಗಡೆ ರಿವೈವಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹಾಗಾದ್ರೆ ಈ ರಿವೈವಲ್ ಪೀರಿಯಡ್ ಅಲ್ಲಿ ಕಟ್ಟುವಂತ ಲೇಟ್ ಫೀಗೆ ಯಾವ ರೀತಿ ಕನ್ಸೆಷನ್ ಕೊಡ್ತಾರೆ ಅಂತ ಹೇಳಿದ್ರೆ, ಮೊದಲನೇ ಪಾಯಿಂಟ್ ಏನಂತ ಹೇಳಿದ್ರೆ ಕನ್ವೆನ್ಷನಲ್ ನಾನ್ ಲಿಂಕ್ಡ್ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸೀಸ್ ಆಗಿದ್ರೆ 30% ಆಫ್ ಲೇಟ್ ಫೀ ನ ಕನ್ಸೆಷನ್ ಆಗಿ ಕೊಡ್ತಾರೆ. ಬಟ್ ಈ ಲೇಟ್ ಫೀ ಕನ್ಸೆಷನ್ ಗೆ ಮ್ಯಾಕ್ಸಿಮಮ್ ಲಿಮಿಟ್ 5000 ಇರುತ್ತೆ. 5000 ವರೆಗೂ ಈ ಲೇಟ್ ಫೀ ಕನ್ಸೆಷನ್ ನ ಪಡ್ಕೋಬಹುದು. ಬಟ್ ಮೈಕ್ರೋ ಇನ್ಶೂರೆನ್ಸ್ ಪಾಲಿಸಿಗೆ ಆಗಿದ್ರೆ 100% ಲೇಟ್ ಫೀ ಕನ್ಸೆಷನ್ ಕೊಡ್ತಾರೆ ವಿದೌಟ್ ಎನಿ ಮ್ಯಾಕ್ಸಿಮಮ್ ಲಿಮಿಟ್. ಹಾಗೆ ಈ ಲೇಟ್ ಫೀ ಕನ್ಸೆಷನ್ ನ ಪಡ್ಕೋಬೇಕಂತ ಹೇಳಿದ್ರೆ ಬೇರೆ ಏನ್ ಕಂಡೀಷನ್ ಅಂತ ನೋಡೋದಿದ್ರೆ ಆ ಪಾಲಿಸಿಯ ಪ್ರೀಮಿಯಂ ಅರಿಯರ್ಸ್ ನ ಕಂಪ್ಲೀಟ್ ಆಗಿ ಕಟ್ಟಬೇಕಾಗುತ್ತೆ. ಪಾಲಿಸಿನ ರಿವೈವಲ್ ಮಾಡಕ್ಕೆ ಏನೇನ್ ಬೇಸಿಕ್ ರಿಕ್ವೈರ್ಮೆಂಟ್ ಇರುತ್ತೋ DGH ಫಾರ್ಮ್ ಇರಬಹುದು, ಮೆಡಿಕಲ್ ರಿಪೋರ್ಟ್ ಇರಬಹುದು, ಸ್ಪೆಷಲ್ ರಿಪೋರ್ಟ್ಸ್ ಇರಬಹುದು, ಅದನ್ನೆಲ್ಲ ಪ್ರೊವೈಡ್ ಮಾಡಬೇಕಾಗುತ್ತೆ. ಹಾಗೆ ಕನ್ವೆನ್ಷನಲ್ ನಾನ್ ಲಿಂಕ್ಡ್ ಪಾಲಿಸೀಸ್ ನ ರಿವೈವಲ್ ಮಾಡುವಾಗ ಇನ್ಸ್ಟಾಲ್ಮೆಂಟ್ ರಿವೈವಲ್ ಅಥವಾ ಸ್ಪೆಷಲ್ ರಿವೈವಲ್ ಮೂಲಕ ಮಾಡಿಸಿದ್ರೆ ಅದಕ್ಕೆ ಈ ಕನ್ಸೆಷನ್ ಸಿಗಲ್ಲ. ಹಾಗೆ ಲೋನ್ ಕಮ್ ರಿವೈವಲ್ ಮತ್ತೆ SB ಕಮ್ ರಿವೈವಲ್ ಮಾಡಿಸಿದ್ರೆ ಅರಿಯರ್ಸ್ ಆಫ್ ಪ್ರೀಮಿಯಂ ಪೂರ್ತಿ ಕಟ್ಟಿದ್ರೆ ಈ ರಿವೈವಲ್ ಕ್ಯಾಂಪೇನ್ ನ ರಿಬೇಟ್ ಸಿಗುತ್ತೆ. ಹಾಗೆ ಜನರಲ್ ಪಾಯಿಂಟ್ಸ್ ಏನಂತ ಹೇಳಿದ್ರೆ ಇದು ರಿವೈವಲ್ ರಿಕ್ವೈರ್ಮೆಂಟ್ಸ್ ಅಲ್ಲಿ ಯಾವುದೇ ರೀತಿಯ ವೇವರ್ ಇರಲ್ಲ. ಸೊ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಕನ್ವೆನ್ಷನಲ್ ಪ್ಲಾನ್ ಇರ್ಬೋದು, ಎಲ್ಲದಕ್ಕೂ ಏನೇನು ರಿಕ್ವೈರ್ಮೆಂಟು ಅದೆಲ್ಲ ಕೊಡ್ಬೇಕಾಗತ್ತೆ. ಮತ್ತೆ ಲೇಟ್ ಫೀ ಮೇಲೆ GST ಚಾರ್ಜ್ ಆಗುತ್ತೆ ಆಸ್ ಪರ್ ರೂಲ್ಸ್. ಇದ್ರ ಜೊತೆಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಒಂದೊಮ್ಮೆ ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಹಾಗೆ ತಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಒಂದೊಮ್ಮೆ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಪುನಃ ತಮ್ಮನ್ನ ಭೇಟಿಯಾಗ್ತೇನೆ. ಧನ್ಯವಾದಗಳು ಸ್ನೇಹಿತರೆ.